ಇಲ್ಲಿಂದ ಪಿ ಸಿ ಮೋಹನ್ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತಾ, ಮನ್ಸೂರ್ ಅಲಿ ಖಾನ್ ಅವ್ರು ಗೆಲ್ತಾರೆ ಅಂತ? ಇಲ್ಲ ಸರ್, ಪಿ.ಸಿ. ಮೋಹನ್ ಅವರು ಸರ್ ಅವ್ರ ಜನಾನುರಾಗಿಗಳು ಸರ್. ಹೋದ್ ಕೂಡಲೇ ಸ್ಪಂದಿಸ್ತಾರೆ. ಅವರೇ ಬಂದು ನಿಂತು ಏನು ನಿಮ್ ಕಷ್ಟ ಸುಖ ಅಂತ ಕೇಳ್ತಾರೆ. ನಮ್ಗೆ ಅಂತವ್ರು ಬೇಕಾ ಹೊರತು ಬೇರೆಯವ್ರು ಬೇಡ ಸರ್. ಮನ್ಸೂರ್ ಅಲಿ ಖಾನ್ ಯಾರು? ಅವ್ರು ಒಂದ್ಸರಿ ಅವ್ರ ಮಕ ನೋಡಿಲ್ಲ, ಒಂದ್ಸರಿ ಭೇಟಿ ಮಾಡಿಲ್ಲ. ಏನು ಅಂತ ಗೆಲ್ಸ್ಬೇಕು ಸರ್ ಅವ್ರನ್ನ? ಸರ್, ವ್ಯಕ್ತಿ ಪಕ್ಷ ಎರಡು ಮುಖ್ಯ. ಅದರಲ್ಲಿ ಕೆಲಸ ಮಾಡ್ತಾರೋ ನಮ್ ಪಿ.ಸಿ. ಮೋಹನ್ ಅಂದ್ರೆ ನಮ್ಗೆ ಇನ್ನು ಮುಖ್ಯ. ಹಿಂದೂ ಸನಾತನ ಧರ್ಮ ನಿಲ್ಬೇಕು ಅಂದ್ರೆ ಬಿಜೆಪಿ ಬೇಕು ಸರ್. ಇಲ್ದೇ ಹೋಗಿದ್ರೆ ನಾವು ಸ್ವತಂತ್ರವಾಗಿ ಈ ತರ ಮಾತಾಡಕ್ ಸಾಧ್ಯವೇ ಇಲ್ಲ. ಕಾಶ್ಮೀರದಲ್ಲಿ ನೀವು ನೋಡಿರ್ಬೋದು, ನಮ್ಮ ಮೋದಿ ಅವರು ಬರಕ್ಕಿಂತ ಮೊದಲು ಎಷ್ಟು ಕಗ್ಗೊಲ ನಡೀತಾ ಇತ್ತು, ಎಷ್ಟು ನಡೀತಾ ಇತ್ತು. ಇವತ್ತು ಒಂದು ತೋರಿಸಿ ಸ್ವಾಮಿ ನೋಡೋಣ. ಯಾವ್ದು ಶಾಶ್ವತ ಅಲ್ಲ ಸರ್. ಅವ್ರು ಏನ್ ಕೆಲಸ ಮಾಡ್ತಾರೆ ಅದು ಶಾಶ್ವತ. ಪರೀಕ್ಷೆ ಕೂತವರಲ್ಲ ಪಾಸ್ ಆಗಲ್ಲ. ನಾವು ಒಂದ್ಸರಿ ಫೇಲ್ ಆಗಿ ಅಂತ ತಿಳ್ಕೊಳ್ತೀವಿ, ಮುಂದೆ ಪ್ರಯತ್ನ ಪಡ್ತೀವಿ. ಯಾವ್ದು ಆಮಿಷ ಕೊಡಲ್ಲ ಸರ್. ಯಾಕೆಂದ್ರೆ ಯಾರೊಬ್ರು ಕರೆಂಟ್ ಕೊಟ್ಟು ಅಕ್ಕಿ ಕೊಟ್ರೆ ಇವತ್ತು ಅಕ್ಕಿ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮನ್ನ ಕೇಳಿ ನಾವು ಕೊಡ್ಬೇಕು ಸರ್ ಅಕ್ಕಿ. ನಿಮ್ಮನ್ನ ಕೇಳ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಎಷ್ಟು ದಿನ ಸಾಧ್ಯ? ಆಮೇಲೆ ನೀವು ಕೊಟ್ಟಿಲ್ಲ ಅಂದ್ರೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆ ಮುಗಿದಿದೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಏನು ಚುನಾವಣೆ ಮುಗಿದಿದೆ. ಆದರೆ ಚುನಾವಣೆ ಬಳಿಕ ಗೆಲುವು ಯಾರದ್ದು, ಯಾವ ಯಾವ ಅಭ್ಯರ್ಥಿ ಯಾವ್ಯಾವ ಕ್ಷೇತ್ರದಿಂದ ಗೆಲ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಸದ್ಯಕ್ಕೆ ನಾನು ಚಾಮರಾಜಪೇಟೆಯಲ್ಲಿದ್ದೇನೆ. ಚಾಮರಾಜಪೇಟೆ ಅಂತಂದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ಈ ಒಂದು ವ್ಯಾಪ್ತಿಯಲ್ಲಿ ನಾನು ಈಗ ಮತದಾರರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಏನು ಈಗಿನ ಪ್ರಸ್ತುತ ಮನಸ್ಥಿತಿ ಹೇಗಿದೆ ಅಂದ್ರೆ, ಏನು ಅನ್ಕೋತಾ ಇದ್ದಾರೆ ಅವರು ಚುನಾವಣೆ ಬಗ್ಗೆ, ಆಫ್ಟರ್ ಎಲೆಕ್ಷನ್ ಏನು ಒಪಿನಿಯನ್ ಕೊಡ್ತಾರೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ಎಲೆಕ್ಷನ್ ಅಂತೂ ಮುಗೀತು. ಸೊ ವೋಟಿಂಗ್ ಮಾಡಿದೀವಿ ಸರ್, ಖಂಡಿತ ಮಾಡಿದೀನಿ. ಓಕೆ, ಫೈನ್ ಸರ್, ತುಂಬಾ ಒಳ್ಳೆ ವಿಚಾರ. ಎಲೆಕ್ಷನ್ ಮುಗಿದ ನಂತರ ಈಗ ನಿಮ್ಗೆ ಇಲ್ಲಿಂದ ಪಿ ಸಿ ಮೋಹನ್ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತಾ, ಮನ್ಸೂರ್ ಅಲಿ ಖಾನ್ ಅವ್ರು ಗೆಲ್ತಾರೆ ಅಂತ? ಇಲ್ಲ ಸರ್, ಪಿ.ಸಿ. ಮೋಹನ್ ಅವ್ರು ಸರ್. ಪಿ.ಸಿ. ಹೋದ್ ಸರಿ ಕೂಡ ಅವರೇ ಗೆದ್ದಿದ್ರು. ಈ ಸರಿ ಅವ್ರಿಗೆ ಅವರೇ ಬರ್ತಾರೆ. ನಮ್ಗೆ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಏನು ಹೇಳಿದ್ರು ಜನರನ್ನ ಸ್ಪಂದಿಸೋ ಅಂತ ಒಂದು ಮನೋಭಾವ ಇದೆ. ಅವರೇ ಗೆಲ್ತಾರೆ ಸರ್, ಗ್ಯಾರಂಟಿ. ಸರ್, ಪಿ ಸಿ ಮೋಹನ್ ಈಗಲ್ಲ ಹ್ಯಾಟ್ರಿಕ್ ವಿಜಯವನ್ನು ಗಳಿಸಿದಂಥವ್ರು 2009, 14 ಹಾಗೇನೆ ತಿರ್ಗಾ 19ರಲ್ಲಿ 3 ಬಾರಿ ಗೆದ್ದಂಥವ್ರು. ಮತ್ತೆ ಅವರೇ ಬೇಕು ಅನ್ನೋದಕ್ಕೆ ರೀಸನ್ಸ್ ಏನು ಸರ್? ಅವ್ರ ಜನಾನುರಾಗಿಗಳು ಸರ್. ಹೋದ್ ಕೂಡಲೇ ಸ್ಪಂದಿಸ್ತಾರೆ. ಅವರೇ ಬಂದು ನಿಂತು ಏನು ನಿಮ್ ಕಷ್ಟ ಸುಖ ಅಂತ ಕೇಳ್ತಾರೆ. ನಮ್ಗೆ ಅಂತವ್ರು ಬೇಕಾ ಹೊರತು ಬೇರೆಯವ್ರು ಬೇಡ ಸರ್. ಎಲ್ಲೋ ಒಂದ್ ಕಡೆ ಪಿ ಸಿ ಮೋಹನ್ ಸತತವಾಗಿ ಗೆದ್ದಿರೋ ಕಾರಣ ಸ್ವಲ್ಪ ಕ್ಷೇತ್ರವನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅನ್ನುವಂತ ಮಾತುಗಳು ಕೂಡ ಇದೆ. ಏನ್ ಸುಳ್ಳು ಇದೆಲ್ಲ ಸುಳ್ಳು. ಯಾಕೆಂದ್ರೆ ನಾವೇ ಹೋಗ್ಬಿಟ್ಟು ಕರೆದ್ರು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಮೀಟಿಂಗ್ ಮಾಡ್ತಾರೆ. ಉಡುಪಿ ಆತಿಥ್ಯ ಅಂತ ಅಲ್ಲಿ ಕೂಡ ಮೀಟಿಂಗ್ ಮಾಡಿದ್ರು, ನಾವು ಹೋಗಿದ್ವಿ. ಜನರನ್ನ ಸ್ಪಂದನೆ ಮಾಡ್ತಾರೆ. ಜನಾನುರಾಗಿಗಳು ಅವ್ರು ಗೆದ್ದೇ ಗೆಲ್ತಾರೆ ಸರ್. ತುಂಬಾ ಒಳ್ಳೆ ವಿಚಾರ ಸರ್. ಈಗ ಎಲೆಕ್ಷನ್ ಅಂತೂ ಮುಗ್ದಿದೆ. ಈಗ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಆಲ್ರೆಡಿ ಯಾರೋ ಒಬ್ರು ಗೆದ್ದಾಗಿದೆ. ಆದ್ರೆ ಅದರ ಒಂದು ಫಲಿತಾಂಶ ಮಾತ್ರ ಜೂನ್ 4ಕ್ಕೆ ಬರಬೇಕು. ಹಾಗೆ ನೋಡಕ್ ಹೋದ್ರೆ ಪ್ರತಿಸ್ಪರ್ಧಿ ಮನ್ಸೂರ್ ಅಲಿ ಖಾನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಸ್ಪರ್ಧಿನ ಅವ್ರು ಹೇಗೆ ಸರ್? ಅವ್ರು ಯಾರು ಅಂತ ಗೊತ್ತೇ ಇಲ್ಲ ಸರ್ ನಮ್ಗೆ. ಮನ್ಸೂರ್ ಅಲಿ ಖಾನ್ ಅವರು ಯಾರು ಏನು ಅಂತ ಗೊತ್ತಿಲ್ಲ. ಆದ್ರೆ ನೀವೇ ಹೇಳಿದ್ರೆ ಹ್ಯಾಟ್ರಿಕ್ ಅಂತ ಹೇಳ್ಬಿಟ್ಟು ಸುಮಾರು ಸತತವಾಗಿ 12 ವರ್ಷದಿಂದ ಬರಬೇಕು ಅಂದ್ರೆ ಸಾಮಾನ್ಯ ಅಲ್ಲ. ಇವತ್ತಿನ ದಿವಸ ನಾವು ಇವಾಗ ನೋಡಿರ್ತೀವಿ ಅಂತೇಳಿ ಮಿಸ್ಟರ್ ಯಾರು ಅಂತ ಗೊತ್ತಾಗಲ್ಲ. ಮನ್ಸೂರ್ ಅಲಿ ಖಾನ್ ಯಾರು? ಅವ್ರು ಒಂದ್ಸರಿ ಅವ್ರ ಮಕ ನೋಡಿಲ್ಲ, ಅವ್ರು ಒಂದ್ಸರಿ ಭೇಟಿ ಮಾಡಿಲ್ಲ. ಏನು ಅಂತ ಗೆಲ್ಸ್ಬೇಕು ಸರ್ ಅವ್ರನ್ನ? ಸೊ ಇನ್ನೊಂದು ವಿಚಾರ, ಇಲ್ಲಿ ನೀವು ಪಕ್ಷವನ್ನು ನೋಡಿ ಮತವನ್ನ ಹಾಕಿರುವಂತದ್ದ ಅಥವಾ ವ್ಯಕ್ತಿಗತವಾಗಿ? ಸರ್, ವ್ಯಕ್ತಿ ಪಕ್ಷ ಎರಡು ಮುಖ್ಯ. ನೋಡಿ, ಪಕ್ಷ ಬೇಕಂದ್ರೆ ಅದು ಮುಖ್ಯ. ಅದರಲ್ಲಿ ಕೆಲಸ ಮಾಡ್ತಾರೋ ನಮ್ಮ ಪಿ ಸಿ ಮೋಹನ್ ಅಂದ್ರೆ ನಮ್ಗೆ ಇನ್ನು ಮುಖ್ಯ. ಹ್ಯಾಟ್ರಿಕ್ ಆಗಿ ಗೆದ್ರಲ್ಲಿ ಇವತ್ತು ಕೂಡ ಹೋಗಿ ಕೇಳಿದ್ರೆ ಅವ್ರಿಗೆ ಸ್ಪಂದಿಸ್ತಾರೆ, ಬರ್ತಾರೆ, ಕೆಲಸ ಮಾಡ್ಕೊಡ್ತಾರೆ. ಇನ್ನೇನ್ ಸರ್ ಬೇಕು ನಮ್ಗೆ? ಒಂದ್ ವೇಳೆ ಪಿ ಸಿ ಮೋಹನ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡದೆ ಹೊಸ ಮುಖಗಳಿಗೆ ಯಾರಿಗಾರು ಆದ್ಯತೆ ನೀಡಿದ್ರೆ ಬಿಜೆಪಿ ಆಗ್ಲೂ ಕೂಡ ತಮ್ಮ ಮತ ಬಿಜೆಪಿಗೆ ಇರ್ತಿತ್ತು ಅಂತ ಖಂಡಿತ ಸರ್. ನಾವು ಬಿಜೆಪಿನೇ ಫಸ್ಟ್, ಬಿಜೆಪಿಗೆ ಕೊಡ್ಬೇಕು. ಬಿಜೆಪಿ ಬರ್ಬೇಕು ಅಂತ ಯಾತಕ್ಕೆ ಅಂದ್ರೆ ಒಂದು ಪ್ರಬಲವಾಗಿ ನಮ್ಮ ಒಂದು ರಾಷ್ಟ್ರದಲ್ಲಿ ನಿಲ್ಲಿಸ್ಬೇಕು ಅಂದ್ರೆ, ನಮ್ಮ ಹಿಂದೂ ಸನಾತನ ಧರ್ಮ ನಿಲ್ಬೇಕು ಅಂದ್ರೆ ಬಿಜೆಪಿ ಬೇಕು ಸರ್. ಇಲ್ದೇ ಹೋಗಿದ್ರೆ ನಾವು ಇದನ್ನ ಸ್ವತಂತ್ರವಾಗಿ ಈ ತರ ಮಾತಾಡಕ್ ಸಾಧ್ಯವೇ ಇಲ್ಲ. ಗೊತ್ತಾಯ್ತಲ್ಲ? ಏನೋ ಬರ್ತಾರೆ, ನಮ್ಗೆ ಜಾಗ ಕೊಡ್ರಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ದುಂಡಾವರ್ತಿ ಮಾಡ್ತಾರೆ. ಇವತ್ತಿನ ದಿವಸ ದುಂಡಾವರ್ತಿ ಇಲ್ಲ. ಫಾರ್ ಎಕ್ಸಾಂಪಲ್ ಕಾಶ್ಮೀರದಲ್ಲಿ ನೀವು ನೋಡಿರ್ಬೋದು, ನಮ್ಮ ಮೋದಿ ಅವರು ಬರೋಕ್ಕಿಂತ ಮೊದಲು ಎಷ್ಟು ಕಗ್ಗೊಲ ನಡೀತಾ ಇತ್ತು, ಎಷ್ಟು ನಡೀತಾ ಇತ್ತು. ಇವತ್ತು ಒಂದು ತೋರಿಸಿ ಸ್ವಾಮಿ ನೋಡೋಣ. ಇಲ್ಲ ಅಲ್ವಾ? ಸೊ ನಮಗೆ ಬೇಕು. ಸೊ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಾ ಅಥವಾ ಬದಲಾವಣೆ? ಖಂಡಿತ ಆಗ್ಬೇಕು ಸರ್. ಅವರು ಆದ್ರೇನೆ ಏನಿದ್ರು ಹೊರತು ಇಲ್ಲವರ ಕಷ್ಟ ಆಗುತ್ತೆ ಸರ್. ಬಿಜೆಪಿಯಿಂದ ಬೇರೆ ಯಾರಾದ್ರೂ ಒಬ್ರು ಪ್ರಧಾನಿ ಆಗ್ಲಿ ಅಂತ ಅನ್ಸಲ್ವಾ ನಿಮ್ಗೆ? ಅಂದ್ರೆ ಹೊಸಬ್ರು ಬರ್ಲಿ ಸರ್. ಇವಾಗ ಇವ್ರು ಬರ್ಲಿ ಸರ್, ಇವ್ರದಾದ್ಮೇಲೆ ನೋಡೋಣ. ಯಾವುದು ಶಾಶ್ವತ ಅಲ್ಲ ಸರ್. ನಮ್ಗೆ ಹುದ್ದೆ ಆಗ್ಲಿ, ಆಮೇಲೆ ಜನ ಆಗ್ಲಿ ಶಾಶ್ವತ ಅಲ್ಲ. ಅವ್ರು ಏನ್ ಕೆಲಸ ಮಾಡ್ತಾರೆ ಅದು ಶಾಶ್ವತ. ಇದೊಂದು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಹಾರಾಜರು ಕಟ್ಸಿದ್ರು. ಅವ್ರು ಇದಾರಾ?
ಅವ್ರು ಮಾಡಿರೋ ಕೆಲಸ, ಖಂಡಿತ ಅವ್ರು ಏನು ಕೆಲಸ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಸರ್ ನಮಗೆ. ಅದಕ್ಕೋಸ್ಕರ ಅವ್ರು ಬರ್ತಾರೆ ಸರ್. ಓಕೆ. ಈಗ ಏನು 3 ಬಾರಿಗೆ ಅಂದ್ರೆ 2 ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗಿದ್ದಾರೆ, 3ನೇ ಬಾರಿ ಆಗುವಂತ ಒಂದು ಬಹಳ ಚಾನ್ಸಸ್ ಅವ್ರಿಗಿದೆ. ಈಗ ನೋಡಕ್ ಹೋದ್ರೆ ಪ್ರಧಾನಿ ಆದ್ರೆ ನರೇಂದ್ರ ಮೋದಿ ಅವರು, ನಿಮ್ಮ ನಿರೀಕ್ಷೆಗಳೇನಿರುತ್ತೆ ಸರ್? ಅವರು ನಾವು ಸಣ್ಣ ಇವರು, ನಮ್ಗೇನು ಗೊತ್ತಿಲ್ಲ, ನಮಗೇನೋ ದೊಡ್ಡದಾಗಿ ಯೋಚನೆ ಮಾಡಿ ಅವ್ರು ಯೋಚನೆ ಮಾಡೋಷ್ಟು ನಮಗೆ ಇದಿಲ್ಲ. ಅವ್ರು ಬಂದರೆ ಏನು ಮಾಡ್ತಾರೆ ಅಂತ ನಾವು ನೋಡ್ಬೋದೇ ಹೊರತು ಇದೇ ಬೇಕು ಇದೇ ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ಸಣ್ಣ ನಿರೀಕ್ಷೆ ಇರುತ್ತಲ್ಲ ಸರ್? ಸರ್ ಇವತ್ತೊಂದು ದಿವಸ ಒಂದು ಹೇಳ್ಬೇಕಂದ್ರೆ ಪ್ರಪಂಚದಲ್ಲೇ ರೆಡ್ ಕಾರ್ಪೆಟ್ ವೆಲ್ಕಮ್ ಯಾರಿಗೆ ಸರ್ ಮಾಡಿದ್ದಾರೆ ಯಾರಿಗಾದ್ರು? ನಾವು ಅಲ್ಲಿ ನೋಡೋಕ್ಕೂ ಸಾಧ್ಯ ಅಲ್ಲ ಅಂತಾರಲ್ಲ, ಅವ್ರು ಮಾಡಿಕೊಟ್ರೆ ದೇ ಆರ್ ದಿ ಗ್ರೇಟ್. ಇವಾಗ ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲೇ ಒಳಗಡೆ ಇದು ಮಾಡ್ಕೊಂಬಿಟ್ಟು ಅವ್ರು ನೋಡಿ ಇವ್ರು ಆಗಲ್ಲ ಅಂತಲ್ಲಿ ಇಷ್ಟು ಜನ ಸಂಭಾಳಿಸ್ಕೊಂಡು ನಮ್ಮ ಮೋದಿಯವ್ರು ಬಂದಿದ್ದಾರೆ ಅಂದರೆ ರಿಯಲಿ ಹೀ ಈಸ್ ಗ್ರೇಟ್. ಇದರಲ್ಲಿ ಮಹಾಭಾರತದಲ್ಲಿ ಭೀಷ್ಮ ಹೇಗಿದ್ರು, ಮಹಾಭಾರತ ಭೀಷ್ಮ ಅಂದ್ರೂ ತಪ್ಪಿಲ್ಲ ಸರ್ ಅವ್ರಿಗೆ. ಹೌದು. ಫೈನ್ ಸರ್. ಈಗ ನಿಮ್ಮ ಕ್ಷೇತ್ರವನ್ನ ಮತ್ತೊಮ್ಮೆ ನೋಡೋದಾದ್ರೆ, ಇಲ್ಲಿಗೆ ನಿಮ್ಗೆ ಏನು PC ಮೋಹನ್ ಏನು MP ಆದ ಬಳಿಕ, ಇದು ಹಿಂದೆ ಏನು ಬೆಂಗಳೂರು ಸೆಂಟ್ರಲ್ ಆಗಿರ್ಲಿಲ್ಲ, ಬೆಂಗಳೂರು ಸೆಂಟ್ರಲ್ ಆಗಿ 3 ಚುನಾವಣೆಯನ್ನು ಎದುರಿಸಿದೆ, ಇದು 4ನೇ ಚುನಾವಣೆ. ಸೊ ಈ 3 ಅವಧಿಯಲ್ಲಿ, ಮೂರು ಬಾರಿಯ ಚುನಾವಣೆ ಅವಧಿಯಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗಿದೆಯಾ ಸರ್ PC ಮೋಹನ್ ಕಾಲದಲ್ಲಿ? ಖಂಡಿತ ಆಗಿದೆ ಸರ್, ಇಲ್ಲ ಅಂತ ಹೇಳಲ್ಲ. ನಮ್ಗೆ ಏನು ಬೇಕು ಮೂಲಭೂತ ಹಕ್ಕುಗಳು ಹೋಗಿ ಕೇಳಿದ್ರೆ ಖಂಡಿತ ಬಂದು ಸ್ಪಂದಿಸ್ತಾರೆ. ಮುಜರಾಯಿಗಿರ್ಬೋದು, ಇಲ್ಲ ನಮ್ಮದು ಕ್ಷೇತ್ರದ ಬೇರೆ ಏನೋ ನಮಗೇನು ಕುಂದುಕೊರತೆ ಇರ್ಬೋದು, ಹೋಗಿ ಕೇಳಿದ್ರು ಕೂಡ ಈಗ ಬರೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಅವರೇ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತಾರೆ ಸರ್. ಓಕೆ ಸರ್, ಚುನಾವಣೆ ಮುಗಿದಿದೆ. 28 ಲೋಕಸಭಾ ಕ್ಷೇತ್ರ ಏನು ಕರ್ನಾಟಕದಲ್ಲಿದೆ ಎಲ್ಲದಕ್ಕೂ ಮುಗಿದಿದೆ. ಆದರೆ ನಿಮಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಷೇತ್ರ ಅನ್ಸೋದು ಯಾವುದು? ನಮ್ಮದೇ ಸರ್ ಸೆಂಟ್ರ್, ನಮ್ದಕ್ಕೆ ನಾವು ಇಲ್ಲೇ ಇರೋದ್ರಿಂದ ನಮ್ಮ ಕ್ಷೇತ್ರ ಸರ್. ಇನ್ನೊಂದು ಯಾವುದು ಆಮಿಷ ಕೊಡಲ್ಲ ಸರ್, ನಾವು ಅದು ಕೊಡ್ತೀವಿ, ಇದು ಕೊಡ್ತೀವಿ, ಇದು ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಯಾರೊಬ್ಬರು ಕರೆಂಟ್ ಕೊಟ್ಟು ಅಕ್ಕಿ ಕೊಟ್ಟರೆ, ಇವತ್ತು ಅಕ್ಕಿ ಕೊಟ್ಟಿಲ್ಲ ಅಂತಂದರೆ ನಿಮ್ಮನ್ನ ಕೇಳಿ ನಾವು ಕೊಡ್ಬೇಕು ಸರ್ ಅಕ್ಕಿ. ನಿಮ್ಮನ್ನ ಕೇಳ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಎಷ್ಟು ದಿನ ಸಾಧ್ಯ? ಆಮೇಲೆ ನೀವು ಕೊಟ್ಟಿಲ್ಲ ಅಂದರೆ ಅರ್ಥ ಇದೆಯಾ? ಈಗ ನಿಮ್ಮ ಕ್ಷೇತ್ರವನ್ನು ಕೂಡ ಹೊರತುಪಡಿಸಿ ಯಾವ್ದಾದ್ರು ಬೇರೆ ಕ್ಷೇತ್ರ ನೋಡೋದಾದ್ರೆ? ಇಲ್ಲ ಸರ್, ನಮ್ಮ ಕ್ಷೇತ್ರ ನಾವು ನೋಡ್ಕೊಳ್ತೀವಿ. ಫಸ್ಟು ನಂದು, ನಮ್ಮ ಮನೆ, ನಮ್ಮ ಕ್ಷೇತ್ರ ನೋಡ್ಕೊಳ್ಬೇಕು. ಬೇರೆಯವ್ರು ಯಾರು ನನಗೆ ಗೊತ್ತಿಲ್ಲ ಸರ್, ನಮ್ಮದು ಕರೆಕ್ಟಾಗಿರ್ಬೇಕು ಸರ್. ಇಷ್ಟು ವರ್ಷದ ಒಂದು ಏನು ಚುನಾವಣೆನ ನೋಡಿದಿರಾ, ಇಷ್ಟು ವರ್ಷದ ರಾಜಕಾರಣವನ್ನು ನೋಡಿದಿರಾ, 100% ಏನು ಚುನಾವಣೆ ಏನು ರಾಜಕೀಯ ಪರಿಸ್ಥಿತಿಗಳು ಬದಲಾಗ್ತಾನೆ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಬದಲಾವಣೆ ಕಾಣಿಸ್ತಾ? ಖಂಡಿತ ಸರ್. ಹೆಂಗೆ ಅಂತಂದ್ರೆ ನಾವು ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಇಲ್ಲಿ ನಮ್ಮ ಏರಿಯಾದ ನಮ್ಮದ್ರಲ್ಲಿ ಆಗಲಿಲ್ಲ, ಸೆಂಟ್ರಲ್ ಆಗಿಲ್ಲ, ಬೇರೆ ಕಡೆ ಹೋಯ್ತು ಅಂದ್ರೆ ನೀವು ಹೋಗ್ತೀರಾ ಅಂತ ಇಟ್ಕೊಳ್ಳಿ, ನೋಡ್ತಾರೆ ಎಲ್ಲ ಕರೆಕ್ಟಾಗಿದೆಯಾ, ಹಾಕಿದ್ರಾ, ಹೋಗಿ ಆಚೆ ಹೋಗು, ಒಳಗಡೆ ಬರಬೇಡ, ನಮ್ದು ಅಂದ್ಬಿಟ್ಟು ಅವನೇ ಹೊತ್ಬಿಟ್ಟು ಬರ್ತಾನೆ. ಆ ಥರ ದುಂಡಾವರ್ತಿ ಇಲ್ಲ ಸರ್. ಖಂಡಿತವಾಗೂ ನಮ್ಮ ಮರ್ಯಾದೆ ಕೊಟ್ಟು ನೋಡಿ ಸರ್, ನಾನು ಹಾಕಿದ್ದೀನಿ, ನಮಗೆ ಮರ್ಯಾದೆ ಕೊಟ್ಟು ಕರ್ಕೊಂಡೋಗಿ ತೋರಿಸ್ಬಿಟ್ಟು ನಮಗೆ ಅವ್ರು ಸ್ಪಂದಿಸಿದ್ದಾರೆ ಸರ್. ಓಕೆ ಸರ್, ಇನ್ನೊಂದು ವಿಚಾರ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬರ್ತಾ ಇರುವಂತ ಒಂದು ಬೆಳವಣಿಗೆ ಇದು ಈಗಲೇ ಅಂತಲ್ಲ, ಒಂದು ಸ್ವಲ್ಪ ಹಿಂದಿಂದನೂ ಕೂಡ ನಡ್ಕೊಂಡ್ ಬಂದಿರೋ ವಿಚಾರ, ಇದು ತುಂಬಾ ಹಿಂದಿಂದನೂ ನಡ್ಕೊಂಡ್ ಬಂದಿರೋ ವಿಚಾರ. ಸೊ ಈಗಲೂ ಕೂಡ ಹಾಗೇನೆ ರಾಜಕಾರಣಿಗಳ ಮಕ್ಕಳಿಗೆ ಟಿಕೆಟ್ ಸಿಗ್ತಾ ಇರುವಂತ ವಿಚಾರ, ಯಾವುದೇ ಪಕ್ಷ ಇರ್ಬೋದು ಸರ್, ಈ ವಿಚಾರದಲ್ಲಿ ಪಕ್ಷದ ವಿಚಾರ ಬರಲ್ಲ, ಏನ್ ಹೇಳ್ತಾರೆ ಸರ್? ಅವ್ರಿಗೆ ಆದ್ಯತೆ ಇದ್ರೆ ಖಂಡಿತ ಕೊಡೋಣ, ಗೊತ್ತಾಯ್ತಲ್ವಾ? ಅವ್ರ ಮೇಲೆ ಅಲಿಗೇಷನ್ಸು ಬೇರೆ ಇರುವಾಗ ಖಂಡಿತ ಕೊಡ್ಕೊಡ್ದು ಸರ್, ಅಷ್ಟೇ ನಮ್ಮ ಅಭಿಪ್ರಾಯ. ಕೊಡಬಾರ್ದು. ಅವ್ರು ಖಂಡಿತ ಅವ್ರಿಗೆ ಯೋಗ್ಯತೆ ಇದೆಯಾ, ಮಾಡೋ ಕೆಪಾಸಿಟಿ ಇದೆಯಾ, ಯಾರನ್ನಾಗಲಿ ಅವರಾಗಲಿ ಅವ್ರಿಗೆ ಆದ್ಯತೆ ಕೊಡಿ, ಅವ್ರನ್ನ ನಾವು ಗೌರವಿಸ್ತೀವಿ. ಅದ್ಬಿಟ್ಟು ಅವ್ರಿಗೇನು ಇಲ್ಲ ಅಂತಂದ್ರೆ ಹೆಂಗ್ ಸರ್ ನೀವು ಗೌರವ ಕೊಡ್ತೀರಾ? ಸರ್ ಏನೇ ಅಂದ್ರೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ರಾಜಕಾರಣಿಗಳ ಮಕ್ಕಳು ಅಥವಾ ಅವರ ಕುಟುಂಬದವರು ಬಿಟ್ಟು, ಆ ಕುಟುಂಬದವ್ರನ್ನ ಹೊರತುಪಡಿಸಿ ಕೂಡ ಒಬ್ಬ ಒಳ್ಳೆ ಅಭ್ಯರ್ಥಿ ಇರ್ತಾರೆ. ಅವ್ರಿಗೆಲ್ಲ ನಮ್ಮ ಜನಸಾಮಾನ್ಯರಾಗಿರ್ತಾರೆ, ಅವರು ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿರ್ತಾರೆ, ಅವ್ರಗಳಿಗೆಲ್ಲ ಮೋಸ ಆದಂಗೆ ಆಗುತ್ತಲ್ಲ ಸರ್? ಆಗುತ್ತೆ ಸರ್. ಏನ್ ಮಾಡ್ಬೇಕು ಅಂದ್ರೆ ಹುಟ್ಟದ ಮಕ್ಕಳೆಲ್ಲ ಸಾಯಲ್ಲ, ಪರೀಕ್ಷೆ ಕೂತವರೆಲ್ಲ ಪಾಸ್ ಆಗಲ್ಲ. ನಾವು ಒಂದ್ಸರಿ ಫೇಲ್ ಆದ್ವಿ ಅಂತ ತಿಳ್ಕೊಳ್ತೀವಿ, ಮುಂದೆ ಪ್ರಯತ್ನ ಪಡ್ತೀವಿ ಸರ್. ಸೂಪರ್ ಸರ್. ಈಗ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು? ಕ್ಷೇತ್ರ ಮಾತ್ರ ನೋಡ್ಕೊಂಡಿದ್ದಾರೆ, ಬೇರೆ ಕ್ಷೇತ್ರವನ್ನು ಗೆಲ್ಬಹುದು ನಮಗ್ ಗೊತ್ತಿಲ್ಲ ಸರ್. ಯಾಕೆಂದ್ರೆ ನಾವು ಅಷ್ಟು ಅನುಭವಿಗಳಲ್ಲ, ಇರಲ್ಲೇ ಮಾತಾಡಿದೀವಿ, ಎಷ್ಟು ಅಂತ ನಮಗ್ ಗೊತ್ತಿಲ್ಲ.